KDB ಮಧ್ಯ 1,000 ಎಕರೆ ತೆಗೆದುಕೊಂಡ್ರು ಇದ್ರ ಬಗ್ಗೆ 1 ವರ್ಷ ಹಿಂದೆ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾರು ಮಾತಾಡ್ಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ, 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ರೈತನ ಬಿಡಕ್ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟ್ ಅವ್ರು ಮಾಡ್ಬೇಕಾದ್ ಇಷ್ಟೇ, ಪಂಥಾಹ್ವಾನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನ್ಗೆ ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟ್ ಕಬ್ಬಣದ್ದು. ಈ ಪೆಟ್ರೋಲ್ ಡೀಸೆಲ್ ಆದ್ಮೇಲೆ ಇನ್ನ ಜಾಸ್ತಿ ಆಗೋಯ್ತಿದ್ ಕಾರಣ ಅವರೇ ತಾನೇ ಇದನ್ನ ನೀನ್ ಫಸ್ಟ್ ಅದ್ರ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವ್ ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟ್ ಕುಮಾರಣ್ಣಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನ್ ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನ್ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. KDB ಮಧ್ಯ 1,000 ಎಕರೆ ತೆಗೆದುಕೊಂಡ್ರು ಇದ್ರ ಬಗ್ಗೆ 1 ವರ್ಷ ಹಿಂದೆ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾರು ಮಾತಾಡ್ಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ, 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ರೈತನ ಬಿಡಕ್ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟ್ ಅವ್ರು ಮಾಡ್ಬೇಕಾದ್ ಇಷ್ಟೇ, ಪಂಥಾಹ್ವಾನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನ್ಗೆ ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟ್ ಕಬ್ಬಣದ್ದು. ಈ ಪೆಟ್ರೋಲ್ ಡೀಸೆಲ್ ಆದ್ಮೇಲೆ ಇನ್ನ ಜಾಸ್ತಿ ಆಗೋಯ್ತಿದ್ ಕಾರಣ ಅವರೇ ತಾನೇ ಇದನ್ನ ನೀನ್ ಫಸ್ಟ್ ಅದ್ರ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವ್ ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟ್ ಕುಮಾರಣ್ಣಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನ್ ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನ್ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. KDB ಮಧ್ಯ 1,000 ಎಕರೆ ತೆಗೆದುಕೊಂಡ್ರು ಇದ್ರ ಬಗ್ಗೆ 1 ವರ್ಷ ಹಿಂದೆ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾರು ಮಾತಾಡ್ಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ, 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ರೈತನ ಬಿಡಕ್ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟ್ ಅವ್ರು ಮಾಡ್ಬೇಕಾದ್ ಇಷ್ಟೇ, ಪಂಥಾಹ್ವಾನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನ್ಗೆ ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟ್ ಕಬ್ಬಣದ್ದು. ಈ ಪೆಟ್ರೋಲ್ ಡೀಸೆಲ್ ಆದ್ಮೇಲೆ ಇನ್ನ ಜಾಸ್ತಿ ಆಗೋಯ್ತಿದ್ ಕಾರಣ ಅವರೇ ತಾನೇ ಇದನ್ನ ನೀನ್ ಫಸ್ಟ್ ಅದ್ರ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವ್ ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟ್ ಕುಮಾರಣ್ಣಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನ್ ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನ್ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ.